ಜಗತ್ತಿನ ಅತಿ ದೊಡ್ಡ ಫ್ರೇಮ್ ಅಂತ ಹೆಸರಾಗಿರುವ ದುಬೈ ಫ್ರೇಮ್ ಒಳಗೆ ಏನಿದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಅದು ಕೇವಲ ಒಂದು ಫ್ರೇಮ್ ಅಲ್ಲ, ದುಬೈಯ ಪಾಸ್ಟ್, ಪ್ರೆಸೆಂಟ್ ಹಾಗೇನೆ ಫ್ಯೂಚರ್ ನ ಕತೆ ಹೇಳೋ ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್. ಒಳಗೆ ಹೋದ್ಮೇಲೆ ಹಳೆಯ ದುಬೈಯ ವ್ಯಾಪಾರ ವ್ಯವಹಾರಗಳ ಚಿತ್ರಣ, ಓಲ್ಡ್ ಸುಕ್ ವೈಬ್ಸ್, ಟ್ರೆಡಿಷನಲ್ ಲೈಫ್ ಸ್ಟೈಲ್ ಮತ್ತೆ ಮೇಲ್ಭಾಗದ ಥ್ರಿಲ್ಲಿಂಗ್ ಗ್ಲಾಸ್ ವಾಕ್. ಕೆಳಗೆ ನೋಡಿದ್ರೆ ಲಿಟ್ರಲಿ ಹಾರ್ಟ್ ಬೀಟ್ ಜಾಸ್ತಿ ಆಗೋ ಫೀಲಿಂಗ್. ಹಾಗಾದ್ರೆ ದುಬೈ ಫ್ರೇಮ್ ನ ಒಳಗೆ ನಿಜವಾಗಿಯೂ ಏನಿದೆ, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ದುಬೈನ ಜಬೀಲ್ ಪಾರ್ಕ್ ಅಲ್ಲಿ ಬರುವಂತ ದುಬೈ ಫ್ರೇಮ್. ಸೊ ಎಲ್ರಿಗೂ ಕೂಡ ದುಬೈನ ಈ ಒಂದು ವೆರಿ ಫೇಮಸ್ ಆಗಿರುವಂತ ದುಬೈ ಫ್ರೇಮ್ಗೆ ಸ್ವಾಗತ. ಬನ್ನಿ, ಪಾರ್ಕಿಂಗ್ ಅನ್ನ ಇಲ್ಲಿ ಮಾಡಾಗಿದೆ. ಒಳಭಾಗಕ್ಕೆ ಹೋಗೋಣ. ಇದರ ಒಂದು ಸೈಡ್ ವ್ಯೂ ಎಲ್ಲ ಹೇಗಿದೆ ಅಂತ ನೋಡ್ಬೋದು ನೀವು. ಇನ್ನು ಇಲ್ಲಿಂದ ನೇರವಾಗಿ ನಾನು ಹೋಗ್ತಾ ಇರುವಂತ ಜಾಗ ದುಬೈ ಫ್ರೇಮ್ ಒಳಗಡೆ. ಸೊ ಇದರ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳೋದನ್ನ ಇವಾಗ ಹೇಳ್ತಾ ಹೋಗ್ತೀನಿ. ಸೊ ನೀವು ಕೇಳ್ತಾ ಬನ್ನಿ. ಓಕೆ, ಫೈನ್. ವೆಲ್ಕಮ್ ಟು ದುಬೈ ಫ್ರೇಮ್. ದುಬೈ ನಗರದ ಹೃದಯ ಭಾಗದಲ್ಲಿರುವ ದುಬೈ ಫ್ರೇಮ್ ಇದು ಸಾಮಾನ್ಯ ಕಟ್ಟಡ ಅಲ್ಲ. ಹಳೆಯ ದುಬೈ ಮತ್ತು ಹೊಸ ದುಬೈಯನ್ನ ಒಂದೇ ಫ್ರೇಮ್ ನಲ್ಲಿ ತೋರಿಸುವ ಅದ್ಭುತ ಸಂಕೇತ. ನೂರ 50 ಮೀಟರ್ ಎತ್ತರ ಮತ್ತು ಸುಮಾರು 93 ಮೀಟರ್ ಅಗಲ ಹೊಂದಿರುವ ಈ ಭವ್ಯ ಕಟ್ಟಡವನ್ನ ಲೋಕದ ಅತಿ ದೊಡ್ಡ ಫೋಟೋ ಫ್ರೇಮ್ ಎಂದು ಕರೆಯಲಾಗುತ್ತದೆ. 2018ರಲ್ಲಿ ಸಾರ್ವಜನಿಕರಿಗೆ ತೆರೆಯಲಾದ ಈ ಸ್ಥಳ ಇಂದು ದುಬೈನ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ. ದುಬೈ ಫ್ರೇಮ್ ನ ವಿಶೇಷತೆ ಏನು ಗೊತ್ತಾ ನಿಮಗೆ? ಒಂದು ಕಡೆ ನೋಡಿದ್ರೆ ಹಳೆಯ ದುಬೈ, ದೇರಾ, ದುಬೈ ಕ್ರೀ ಮತ್ತು ಅರಬ್ ಸಂಸ್ಕೃತಿಯ ನೋಟ. ಮತ್ತೊಂದು ಕಡೆ ನೋಡಿದ್ರೆ ಆಧುನಿಕ ದುಬೈ, ಬುರ್ಜ್ ಖಲೀಫಾ, ಗಗನಚುಂಬಿ ಕಟ್ಟಡಗಳು ಮತ್ತು ಭವಿಷ್ಯದ ನಗರ. ಇದರಲ್ಲಿ ಇರುವ ಗ್ಲಾಸ್ ಫ್ಲೋರ್ ಮೇಲೆ ನಡೆಯುವ ಅನುಭವ ತುಂಬಾ ರೋಚಕ. ಕೆಳಗೆ ನೇರವಾಗಿ ಕಾಣುವ ನಗರ ದೃಶ್ಯ ನಮ್ಮ ಹೃದಯ ಬಡಿತವನ್ನೇ ಹೆಚ್ಚಿಸುತ್ತದೆ. ಇಲ್ಲಿನ ಮ್ಯೂಸಿಯಂ ನಲ್ಲಿ ದುಬೈಯ ಹಳೆಯ ಜೀವನ ಶೈಲಿ, ವ್ಯಾಪಾರ ಮತ್ತು ಭವಿಷ್ಯದ ಕನಸುಗಳನ್ನ ಡಿಜಿಟಲ್ ಎಫೆಕ್ಟ್ಸ್ ಮೂಲಕ ಅದ್ಭುತವಾಗಿ ತೋರಿಸಲಾಗಿದೆ. ಈ ಫ್ರೇಮ್ ಕೇವಲ ಒಂದು ಕಟ್ಟಡವಲ್ಲ, ದುಬೈಯ ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯವನ್ನ ಒಂದೇ ಜಾಗದಲ್ಲಿ ಕೊಂಡೊಯ್ಯುವ ಸಮಯದ ಸೇತುವೆ. ದುಬೈಗೆ ಬಂದ್ರೆ ಈ ಅದ್ಭುತ ಸ್ಥಳವನ್ನ ತಪ್ಪದೆ ಒಂದ್ಸಲ ನೋಡ್ಲೇಬೇಕು. 150 ಮೀಟರ್ ಹೈಟ್ ಇದೆ ಇದು. ಓಕೆ, ಹೊರಭಾಗದಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ಬೋದು, ಇದೆಲ್ಲನೂ ಕೂಡ ಗೋಲ್ಡ್ ತರನೇ ಇದೆ ನೋಡಿ. ಪಳ 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 ಹೊಳಪ್ತಾ ಇದೆ. ಸೊ ತುಂಬಾ ಕ್ಯೂರಿಯಾಸಿಟಿ ಇದೆ, ಒಳಭಾಗದಲ್ಲಿ ಏನಿರ್ಬೋದು, ಇಷ್ಟು ದೊಡ್ಡ ದುಬೈ ಫ್ರೇಮ್ನ ಒಳಭಾಗದಲ್ಲಿ ಏನಿರ್ಬೋದು ಅಂತ ಹೇಳುವಂಥ ಕ್ಯೂರಿಯಾಸಿಟಿ ನನಗಿದೆ. ಸೊ ನೋಡ್ತಿರುವಂಥ ನಿಮಗೆ ಇದ್ದೇ ಇರ್ಬೋದು. ದುಬೈ ಫ್ರೇಮ್ ನೋಡಿ, ಇಷ್ಟು ಹತ್ರ ಇಲ್ಲೇ. ಎದುರು ಭಾಗ ಫುಲ್ ಗಾರ್ಡನ್ ಇದೆ ನೋಡಿ. ಗಾರ್ಡನ್ ಅಲ್ಲಿ ಕಂಪ್ಲೀಟ್ ಎಷ್ಟು ಚೆನ್ನಾಗಿರುವಂತ ಹೂಗಳೆಲ್ಲ ಬಿಟ್ಟಿದೆ ಅಂತ. ಸೊ ಮತ್ತೆ ಇಷ್ಟು ದೊಡ್ಡ ದುಬೈ ಫ್ರೇಮ್ನ ಒಳಭಾಗಕ್ಕೂ ಮೇಲ್ಭಾಗಕ್ಕೂ ಹೋಗೋಕ್ಕಾಗುತ್ತೆ ನಮಗೆ. ಅದು ಕೂಡ ಹೋಗ್ತೀನಿ ನಾನು ಇವಾಗ. ಓಕೆ,
ಯಬ್ಬೋ ಯಮ್ಮ ಆ್ಯಕ್ಚುಲಿ ನಾನಿವಾಗ ದುಬೈ ಫ್ರೇಮ್ನ ಟಾಪಲ್ಲಿದ್ದೀನಿ. ಬ್ಯಾಕ್ ಸೈಡ್ ನೋಡಿದರೆ ಬುರ್ಜ್ ಖಲೀಫಾ ಕಾಣುತ್ತೆ, ಮತ್ತು ಆಲ್ ಓವರ್ ನಮಗೆ ಇಲ್ಲಿ ನಿಂತು ನೋಡಿದರೆ ದುಬೈಯ ಸುತ್ತಗಲಗಳಲ್ಲಿ ಏನೆಲ್ಲ ಇದೆ, ಎಷ್ಟು ಕಟ್ಟಡಗಳಿದೆ, ಹೇಗೆ ಲೈಟಿಂಗ್ಸ್ಗಳಿದೆ ಎಲ್ಲನೂ ಕೂಡ ಬಹಳ ಚೆನ್ನಾಗಿ ಕಾಣುತ್ತೆ. ಗ್ಲಾಸ್ ವಾಕ್ ಇದೆ ಆಯಿತಾ, ಟಾಪಿಂದ ಕೆಳಗೆ ನೋಡಿದಾಗ ಯಬ್ಬ ಭಯನೇ ಭಯ ಆಗುತ್ತೆ. ಬನ್ನಿ ತೋರಿಸ್ತೀನಿ ನಿಮಗೆ ಸರ್. ನೋಡಿ ಇದುವೇ ನಿಮಗೆ ಕೆಳಗೆ ಫೀಲ್ ಆಗುತ್ತೆ. ನೋಡಿ ನೋಡಿ ಹೇಗಿದೆ ನೋಡಿ. ಸೊ ಎಲ್ಲ ಹೋಗ್ತಿದ್ದಾರೆ ನೋಡಿ, ಫೀಲ್ ಮಾಡ್ಕೊಳ್ಳಿ ನಿಮಗೆ. ಬಟ್ ಇಷ್ಟು ಆಳದಲ್ಲಿ ಯಬ್ಬ ಕೆಳಗಿರುವ ಮನುಷ್ಯರಲ್ಲಿ ಸಣ್ಣ ಸಣ್ಣವ್ರಿಗೆ ಕಾಣ್ತಾರೆ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಇದೆ ನೋಡಿ. ಹಾಗೇನೆ ಈ ಕಡೆಗೆ ಸ್ವಲ್ಪ ಬಂದ್ರೆ ನಾವೇನ್ ನೋಡ್ತಾ ಇದೀವಿ ನೋಡಿ, ದುಬೈ ಹೇಗಿದೆ ಸಿಟಿ, ಗೋಲ್ಡನ್ ಸಿಟಿ. ಸ್ವಲ್ಪ ದೂರದಲ್ಲಿ ನೋಡಿ ಬುರ್ಜ್ ಖಲೀಫಾ ಹೇಗೆ ಕಾಣ್ತಾ ಇದೆ ನೋಡಿ. ಸೊ ನೆಕ್ಸ್ಟ್ ವಿಡಿಯೋ ಕೂಡ ನೀವು ವೆಯ್ಟ್ ಮಾಡ್ತಾ ಇದ್ರೆ, ಕಾಯ್ತಾ ಇದ್ರೆ ಬುರ್ಜ್ ಖಲೀಫಾ ಕೂಡ ನಿಮಗೆ ಹತ್ತಿರದಿಂದ ನೋಡುವಂತ ಒಂದು ಅವಕಾಶ ಇದೆ. ಸೊ ಇದು ದುಬೈ. ಓಕೆ, ಎಸ್. Thank you for visiting. Bye-bye. ಎಂತ ಒಂದು ಅದ್ಭುತವಾದ ಜಾಗದಲ್ಲಿ ಬಂದು ರಾತ್ರಿ ಕೂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನನಗೆ ನಂಬಕ್ಕಾಗ್ತಿಲ್ಲ. ಇದು ಕನ್ಸಾ ನನ್ಸಾ ಅಂತ ಎಲ್ಲ. ನೋಡಿ ಬ್ಯಾಕ್ ಸೈಡಲ್ಲಿ ಹೇಗಿದೆ ಅಂತ ಒಂಥರ ಡಿಫ್ರೆಂಟ್ ಮಾತ್ರ. ನಾವು ಥಿಂಕ್ ಮಾಡಿದಾಗಲ್ಲ ದುಬೈ ಭಾಳ ಬ್ಯೂಟಿಫುಲ್ ಆಗಿದೆ ಆಯ್ತಾ. ಸೂಪರ್. ದುಬೈಯ 2ನೇ ದಿನದಲ್ಲಿ ನಾನು ಬಂದಿರುವಂತಹ ಜಬಿಲ್ ಪಾರ್ಕ್ನ ದುಬೈ ಫ್ರೇಮ್ ಹೇಗನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡಿ. ಆವಾಗಲೇ ಒಂದ್ಸಲ ಹೇಳಿದ್ದೆ, ನೀವು ಈ ವಿಡಿಯೋನ ಇಷ್ಟಪಡ್ತಾ ಇದ್ದೀರಿ, ನಿಮಗೆಲ್ಲ ಬೇಕು ದುಬೈನ ನನಗೂ ಕೂಡ ತೋರಿಸ್ತದಾನೆ ಅಂತ ಹೇಳುವಂಥ ಖುಷಿ ನಿಮಗಿದ್ರೆ ನೆಕ್ಸ್ಟ್ ಹೋಗುವಂತಹ ವಿಡಿಯೋಗಳಿಗೆ ಜಾಗಗಳಿಗೆ ನೀವು ವೇಟ್ ಮಾಡ್ತಾ ಇರಿ ಮತ್ತು ಕಮೆಂಟ್ ಮಾಡ್ತಾ ಇರಿ. ಸಪೋರ್ಟ್ ಮಾಡ್ತಾ ಇದ್ದೀರಿ, ಇನ್ನೂ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಸೊ ಇದರ ಪಕ್ಕದಲ್ಲಿರುವಂಥ ಬುರ್ಜ್ ಖಲೀಫಾಕ್ಕೆ ನೆಕ್ಸ್ಟ್ ಹೋಗುವಂಥ ತುಂಬ ದೊಡ್ಡ ಪ್ಲ್ಯಾನ್ ಇದೆ. ಅದನ್ನು ಕೂಡ ಹೋಗಿ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಓಕೆ, ಹಾಗಿದ್ರೆ ಇವತ್ತು ವಿಡಿಯೋನ ಮುಗಿಸೋಣ ಅಲ್ಲ, ಮತ್ತೆ ಸಿಗೋಣ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ವಿಡಿಯೋ. ಖುಷಿಯಾಗಿರಿ, ನಗ್ದಾಗ್ತಾ ಇರಿ. ಇರೋ ಶಾರ್ಟ್ ಲೈಫ್ನ ಎಲ್ಲಿ ಹೋದರೆ, ಹೇಗೆ ಇದ್ದರೆ, ಯಾರ ಜೊತೆ ಇದ್ದರೆ, ಅಥವಾ ಹೇಗೆ ನಾವು ಜೀವನದಲ್ಲಿ ಬದುಕಿದ್ರೆ ಖುಷಿಯಾಗಿರ್ಬೋದು ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೀರೋ ಆ ರೀತಿ ಬದುಕಿ ಖುಷಿಯಾಗಿರಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವಿಡಿಯೋ.